ಸಂಡತಿನ ಕೂಡಲು ಬಡಿಯ ಬ್ಯಾಡ ಪರಪುರುಷ ಗಂಡಿಗೆ ಹೋಗಿ ಕಲ್ಲ ಹಾಕಬ್ಯಾಡ ಕಲ್ಲ ಹಾಕಬ್ಯಾಡ ಮಳೆಯನ ಮಳಗಿಳಿದುರೀಡ ಕಲ್ಲ ಹಾಕಬ್ಯಾಡ ಮಳೆಯನ ಮಳಗಿಳಿದುರೀಡ ಜಾತಿ ಬೆಲ್ಲ ಮರ್ಮ ಮರೆಯಬ್ಯಾಡ ಮರ್ಮ ಮರೆಯಬ್ಯಾಡ ಮನಜ ಸದ್ಗುರುವಿನ ಕೂಡು ಮರೆಯಬ್ಯಾಡ ಮನಜ ಸದ್ಗುರುವಿನ ಕೂಡು ಬಡವರಿಗೆ ಮಾತು ಕೊಟ್ಟು ಅವದಾಗ ಭಾಷೆ ತಲ್ಸಬ್ಯಾಡ ಊರಾಗ ಪಂಚಾಗಿ ಲಂಚ ತಿಂದು ನ್ಯಾಯ ಹೇಳಬ್ಯಾಡ ನ್ಯಾಯ ಹೇಳಬ್ಯಾಡ ಮಂದಿ ಮಾತಿಗೆ ಮರುಳಾಗ ಬ್ಯಾಡ ನ್ಯಾಯ ಹೇಳಬ್ಯಾಡ ಮಂದಿ ಮಾತಿಗೆ ಮರುಳಾಗ ಬ್ಯಾಡ ಜಾತಿ ಬೆಲ್ಲ ಹಸ್ತಿನಂತ ಬಂದವ್ರಿಗೆ ತಪ್ಪದೆ ಅನ್ನದಾನ ಮಾಡು ಅನ್ನ ತಿಂದ ಮನಿಯ ಚಂತಿಯನಸಿ ಹೋಗಬ್ಯಾಡ ಚಂತಿಯನಸಬ್ಯಾಡ ಒಂದು ಮನಿ ಮುಂದ ಹೋಗಲಬ್ಯಾಡ ಚಂತಿಯನಸಬ್ಯಾಡ ಒಂದು ಮನಿ ಮುಂದ ಹೋಗಲಬ್ಯಾಡ ಬೆಲ್ಲ ಎಂದು ಬ್ರಹ್ಮ ನಂಬಿ ನಡೆಯಬ್ಯಾಡ ನಂಬಿದ್ರಕ್ಕ ನಂಬುವಲ್ಲಿ ಅಡ್ಡನ ಮಾತ ಹೇಳಬ್ಯಾಡ ಮಾತ ಹೇಳಬ್ಯಾಡ ಕಲ್ಲಿ ಕಾಲ ಜಟ್ಟೈತಿ ನೋಡ ಮಾತ ಹೇಳಬ್ಯಾಡ ಕಲ್ಲಿ ಕಾಲ ಜಟ್ಟೈತಿ ನೋಡ ಬೆಲ್ಲ ನಾಶನ ಮಗಳದಾಗ ಗುರವಿನ ಗೂಡ ಸೌಮಿತ್ರನ ಇರ್ಲಿ ಯಾಕಪ್ಪ ಅಂದ್ರ ಕೂಡಿರ್ತಕ್ಕಂತ ನನ್ನ ಆತ್ಮೀಯ ದೈವಕ್ಕ ಮಗುಳ ಸಂಘದ ಒಟ್ಟಿಗ ಹೌದು ಮಾತು ಒಂದು ಹ್ಯಾಂಗ ಹೇಳ್ಬೇಕಾಗ್ಯದ ಹೆಂಗ್ ಹೇಳ್ಬೇಕಾಗಿ ಮಾತ ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಹೌದು ಸೂರ್ಯನ ಬೆಳಕಿನ ಚಿತ್ತಾರ
ಆಹಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಶುಭೋದಯದ ಅಲಂಕಾರ ರೂಪಿಸುವೆ ನಿಮಗಿದು ಮುಂಜಾನೆ ನಮಸ್ಕಾರ ಕೊನೆಯ ಸಂದದ ನಮಸ್ಕಾರ ಅಂತ ಹೇಳುತ್ತಾ ಈಗಾಗಲೇ ಸರ್ಜೋಡಿ ಕಲಾವಂತರು ಹೌದು ಹಳೆಯ ವಿಷಯಗಳನ್ನ ಎಲ್ಲಿಗೆ ತಂದಿಟ್ರು ಅನ್ನುವಂತ ಎಲ್ಲಾ ದೈವಿಕ ಕೂನಿರ್ತಕ್ಕಂತ ಮಾತ ಹೌದ್ರಿಪ್ಪ ಹೌದಾ ಹೇಳೋರು ಏನತ್ರಿ ಏನ್ ಹೇಳಿರಪ್ಪ ಅಂದ್ರ ಏನ್ರಿ ಯಾಕ ಹೋಗಿ ಸಿದ್ಧ ಮಾಡಾಕ ನಮ್ದು ಸಾಲ ಸೂಟಿ ಐತಿ ನಾವು ರೆಡಿ ಇದೀವಿ ಹೌದು ಇಂಥವ್ರು ರೆಡಿ ಇದ್ದವ್ರು ಕಚ್ಚಿ ಕೈಯಾಗ ಹಿಡ್ಕೊಂಡು ಪಾರಕ್ಕೆ ಹೋಗ್ಯಾರೋ ಮಾಸ್ತರ ಹೌದು ಈಗ ನೀನು ಬಂದಿದೀವಿ ಹೌದು ನಾವ್ ಒಂದೇ ಮಾತು ಹೇಳಿನಿ ಏನ್ರಿಪ್ಪ ಉತ್ತರ ಕುಲ್ಲ ಅಂದಕ್ಕೆ ನಿಮ್ಗೆ ಅಡ್ಡ ಹಚ್ಚಿನಟ್ಟಿ ಹೌದೌದು ಅವಾಗ ನಾ ಇಟ್ಟೆ ತಿಳಿದ್ರ ನಾ ಅಡ್ಡ ಹಸ್ತಿರ್ಕಿಲ್ಲ ಆ ವಿಷಯಕ್ಕ ಹೌದೌದು ಉತ್ತರ ಕುಲ್ಲ ಇಂತ ಕುಲ್ಲ ಬಾಳ ಮಾಡ್ತೀವಿ ನಾವು ಉತ್ತರ ಹೌದೌದು ಹೇಳಿದ್ರು ನಾವು ಹೋದ ಸಂದರ್ಭದಾಗ ಇಲ್ಲೇ ಸಿರಕಳ ಸೊಕ್ಕುಬಾಯಿಗೆ ನಿಮಗೆ ಕಾರ್ಯಕ್ರಮ ಇದ್ದಾಗಂತ ಮಾತು ಹೇಳಿದಾಗ ಹೌದು ಕೂಸ್ತ ಯಾವಾರಿನಿ ಹೌದು ಕರೆಯೋದ ಇಲ್ಲ ಅನ್ನಂಗಿಲ್ಲ ಇಲ್ಲ ಅನ್ನಂಗಿಲ್ಲ ಇಲ್ಲ ಯಾವಾರ ಅಂತ ಹಾಡೋರಿಗೆ ಕೂಸ್ತಿರ್ತದ ಹೌದು ಮಾತಾಡೋ ಮಾಸ್ತವ್ರಿಗೆ ಕೂಸ್ತಿರ್ತದ ಹೌದಿಲ್ವಿ ಮತ್ ಇಬ್ಬರು 3 ಮಂದಿ ಗಾಡ್ಯಾಗ ಪುರ ಹಿಡ್ಕೊಂಡ್ ಕೂತ್ರಿ ಒಬ್ರ ಹಿಡ್ಕೋಬೇಕಾಗಿತ್ತು ನಾ ಏನ್ ಕೇಳಿನಿ ಹೌದ ಈ ಕಡೆ ಹಾಡೋರು ನಾವ್ ಒಬ್ರೆ ಓದವ್ರು ನಾವ್ ಒಬ್ರೆ ಓದವ್ರು ಮಾಸ್ತರ್ಗಳು ಒಬ್ರೆ ನಿಮಗತ್ತೆ 4 ಮಂದಿ ಓದವ್ರು ಇಲ್ಲ ನಾ 4 ತಲಿಗಳು ನಿಮ್ಮೋದವ 1 ತಲಿ ನಂದು ಐತಿ ತಿಳಿನ್ಯ ನಿಮ್ಮ 4 ತಲಿ ಎಷ್ಟು ಕೆಲಸ ಮಾಡ್ತದ ನಂದು 1 ತಲಿ ಕೆಲಸ ಮಾಡ್ತದ ತಿಳಿನ ಮಾಸ್ತರ ಹೌದು ಮತ್ತ ನೀವು ಅಲ್ಲ 4 ಮಂದಿ ಒಟ್ಟೆ 3 ಮಂದಿ ಇಬ್ಬರು 3 ಮಂದಿ ಬೊಕ್ಕ ಹಿಡ್ಕೊಂಡು ಕೂತಿಲತ್ತ ಹೇಳಿ ತಿಮ್ಮ ಮೊಟ್ಟೆ ಮಾತಾಡ್ರಿ ಇವತ್ತು ಹೊಟ್ಟೆ ಮಾತಾಡಂಗಿಲ್ಲ ನಿಮಗ ನೀವ್ ಯಾರ ಬೇಕಾದ್ರೆ ನಾ ತಿಮ್ಮ ಮೊಟ್ಟೆ ಮಾತಾಡ್ತೀನಿ ಹೌದು ನೀವ್ ಯಾಕೆ ನಾವು ಒಬ್ಬಳೇ ಬುಕ್ಕ ಹಿಡಿದು ನಿಂತೀರಿ ಹೌದು ನೀವ್ ಯಾಕೆ 4 ಮಂದಿ ಬುಕ್ಕ ಹಿಡಿದಿರ್ತಿ ಕೇಳಕತ್ತಿಲ್ಲ ನಿಮ್ಮದು 4 ತಲಿ ಖರ್ಚ 1 ತಲಿ ಖರ್ಚ ನಾ ಇಟ್ಟೆ ಹೇಳಿನಿ ಸಭೆಗೆ ನಾನು ನಿಮ್ಮ 4 ತಲಿ ಖರ್ಚು ಮಾಡಿರಿ ನಂದು 1 ತಲಿ ಖರ್ಚಾಗ್ಯದ ಹೌದು ತಲಿಗಳು ಹೇಳತ್ತನ್ನ ಹೌದು ನೀವು 4 ಮಂದಿ ಗೌರ್ಮೆಂಟ್ ಸರ್ವೆಂಟ್ಗಳು ನಿಮ್ಮನ್ನ ಸಾಲಿ ಕಲಿಬೇಡ್ರಿ ಅಂದ್ರೆ ನಿಮ್ಮದೇಟ ನಿಮ್ಗೆ ದುಪ್ಪಟ್ಟು ಸಾಲಿ ಕಲ್ತೀನಿ ನೀವು 4 ಮಂದಿ ಮನೆಗೆ ಪೇಮೆಂಟ್ 1 ತಿಂಗಳಿಗೆ 4 ಮಂದಿ ಪೇಮೆಂಟ್ ತಂದಟ್ರೆ ನಾವ್ 1 ತಿಂಗಳದಾಗ ಒಬ್ಬಕ್ಕೆ ತರ್ತೀನಿ ಮಾಲಿಂಗ್ರೆ ಹಟ್ಟು ಪೇಮೆಂಟ್ ಕೊಟ್ಟಾನ ಹೌದು ನೀವು 4 ಮಂದಿ ಕೂಡ ಲಕ್ಷ ತರ್ತಿರ್ಬಹುದು ನಾವ್ ಒಬ್ಬಕ್ಕೆ ಕೂಡ ಲಕ್ಷ ತರ್ತೀನಿ ಮನೆಗೆ ನಮಗಳಾಗಿ ಗಂಡಸೂರಾಗಿ ತರ್ತೀರಿ ಗಂಡಸೂರಾಗಿ ಅಡ್ಡಿಲ್ಲ ಹೌದಿಲ್ಲ ನಾ ಮಾತಾಡ್ಬೇಕಾರೆ ಬಹಳ ಮಾತಾಡ್ತೀನಿ ನೀವು ಈ ಕಡೆ 4 ಮಂದಿ ನೀವು ಒಬ್ರು ಎಷ್ಟು ಪೇಮೆಂಟ್ ನಾನೇನ್ ಹಾಡ್ದನ ಒಬ್ಬನೇ ಶಾಲೆ ಕಲ್ತಿಲ್ಲ ನೀವ್ ಯಾನ್ ಕಲಿಬೇಡತ್ತೆ ನೀವು ಕಲ್ತಿರಿ ಇಲ್ಲ ನಂಗಿಲ್ಲ ನಾನು ನಿಮ್ಗೆ ದುಪ್ಪಟ್ಟೆ ಕಲ್ತೀನಿ ನೌಕರಿ ಹತ್ಬೇಕಾರೆ ನಿಮಗೆ ದುಪ್ಪಟ್ಟು ಹೈ ಲೆವೆಲ್ ನೌಕರಿ ಹಚ್ಕೊತಿದ್ದೀನಿ ನೀವು 5 ಮಂದಿ ಮಾಡ್ತಿರ್ಲ ಒಬ್ಬ ನಾವು ವೈನ್ ಸಂಗಡಿಗೆ ರೊಕ್ಕ ಕೊಡ್ತೇನೆ ನಿಮಗ ಅದಲ್ಲಿ ಕೊಡ್ತೈತಿ ನೀವ್ ಎಷ್ಟು ಹುಡಿಸಿ ಮನೆ ತಂದಿಟ್ಟಿರ್ತಿರ್ಲ 1 ತಿಂಗಳ ಒಬ್ಬನ ಖರ್ಚು ಮಾಡಿ ನಾ ಎಷ್ಟು ಗ್ರೇಟ್ ಇರ್ಬೋದು ನೀವ್ ಭಾಳ ಗ್ರೇಟ್ ಇದೀನಿ ಮತ್ತೆ ನಮ್ ಇಬ್ಬರಿಗಿಂತ ಮಿಕ್ಕಿದ ಮಗನಿ ಮತ್ತ ಅಷ್ಟು ಖರ್ಚು ಮಾಡ್ತೇನ ಹೌದಿಲ್ಲ ಅದಕ್ಕ ಇರ್ಲಿ ಯಾಕಪ್ಪ ಅಂದ್ರ ಮಾತು ಬಹಳ ಏನೋ ಮಾತಾಡ್ರು ಅನಂತ ಅನರ್ಥ ಆಗಿರ್ಬಾರ್ದು ನಾವ್ 4 ಮಂದಿ ಮಾಸ್ತರ್ಗಳು ಅದ್ರ ನಿಮಗೇನು ಚುಚ್ಚಾತೈತಿ ಮೇಡಮ್ ಅಂತ ನಾವ ಮಾಸ್ತರ ನಾ ಅಮೋಘಸಿದ ವಿಷಯ ಕೇಳಿದಾಗ ನಿಮಗೇನು ಒಳಗ ಒತ್ತಾಕತಿ ಎದ್ದು ಮಾತ್ ಇದ್ದಂಗ ಎದ್ದು ಬಂದ್ ಏನೋ ಮಾಡಿದಂಗ ಆಯ್ತತ್ತು ಎದ್ದು ಬಂದ್ರ ಹಂಗಾಗಿರ್ಬಾರ್ದ್ರಿ ನೀವು ದೊಡ್ಡ ಗೌರ್ಮೆಂಟ್ ಸರ್ವೆಂಟ್ ಇದ್ರಿ ನಿಮ್ಮ ಬಾಯಲ್ಲಿ ಅವಾಚ್ಯಗಳು ಬಂದಿರಬಾರ್ದು ನನ್ನ ಬಾಯಲ್ಲಿ ಅವಾಚ್ಯ ಬಂದಿರಬಾರ್ದು ಸಿದ್ಧರಿಗೆ ತಕ್ಕ ಬಂದಿರಬಾರ್ದು ಇರಲಿ 2 ಮಕ್ಕಳ 10:30ದಿಂದ 11 ಗಂಟೆಯಿಂದ ಹಿಡ್ಕೊಂಡು ಬೆಳಗಿನ 6 ಗಂಟೆ ಇದೆ 6:30 ಗಂಟೆ ಆಗ್ಲಿಕ್ಕೆ ಬಂದದ ಮತ್ತೆ ಸತತವಾಗಿ ಇವತ್ತ ಸಂಜೆಕ ಹುಣಸಗಿ ತಾಲೂಕ ಗುರ್ಲಿಂಗ ಮಾಸ್ತರ್ ನೋಡಿ ವ್ಯವಹಾರ ಬೇರೆ ಅದ ಆ ಮಾಸ್ತರ್ ಅಡ್ರತ್ತೆ ಗಂಡಗಚ್ಚಿ ಹಾಕಿ ಬರ್ತಾನ ನಾವು ಹೌದು ಅಡ್ರತ್ತೆ ಗಂಡಗಚ್ಚಿ ಹಾಕಿ ಬರ್ತಾನ್ರಿ ಮರ್ದಿನ ಅಂದ್ರ ದವಾಖಾನಿಗೆ ಹೋಗಿರ್ತಾರ ಹಿಂಗ ಇರ್ಲಿ ಯಾಕಂದ್ರೆ ಇನ್ನ 17 ಕಾರ್ಯಕ್ರಮ ಅಖಂಡ ಸತತವಾಗಿ ಸೂರ್ಯದಲ್ಲಿ ನಮ್ಮಲ್ಲಿ ಕೂಡ ವ್ಯತ್ಯಾಸ ಆಗ್ಲಿಕ್ಕತ್ತವ ಸಂಘದಲ್ಲಿ ಲೋಪದೋಷಗಳು ಹೊತ್ತೊಂಡು ತನ ಆದ್ರೂ ಕೂಡ ಮನೆ ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ಬದಿಗೆ ಯಾವ ರೀತಿ ಇಟ್ಟರು ಇವತ್ತ ಹಾಲಶಿರುಗುರು ಮಗ ಮಾತಾಡೋದು ತಪ್ಪಾಗಿರ್ಬೋದು ನಾನು ಮಾತಾಡೋಲ್ಲಿ ತಪ್ಪಾಗಿರ್ಬೋದು 2 ಮಕ್ಕಳು ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡಿ ನಮ್ಮ ಮಹಾಮಂಗಲ ಮಾಡಕ್ಕ ಅನುಮತಿ ಮಾಡಿಕೊಡ್ರಿ ಅನ್ನೋ ದೈವಕ್ಕೆ ಒಂದು ವಿನಂತಿ ಕಟ್ಟಿ ತುಂಬ ಜಾತಿ ಬೆನ್ನ ಹತ್ತಿ ನೇತು ಧರ್ಮ ಮರೆಯಬೇಡ ಮನುಷ್ಯ ಸದ್ಗುರುವಿನ ಕೂಡು ಧರ್ಮ ಮರೆಯಬೇಡ ಮನುಷ್ಯ ಸದ್ಗುರುವಿನ
ಐತೆ ನೋಡ್ರಿ ಬ್ಯಾಂಕಿಗ ಐತೆ ಬ್ಯಾಂಕಿಗ ಉರ್ಕೊಂಡು ಐತೆ ಬ್ಯಾಂಕಿಗ ಕಚೇರಿಗೆ ಬಾಯ್ತು ಕಲಿಯಾಡ